ನಾನು ಆಟೋ ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಕೊಡೋ ಮರ್ಯಾದೆ, ನನ್ನ ಯಾರಾದ್ರೂ ಫ್ಯಾನ್ ಅಂತ ಮಾತಾಡಿಸಿದಾಗ ಅವ್ರನ್ನ ನಾನು ಸರ್ ಅಂತಾನೆ ಮಾತಾಡ್ಸಾಗಿರ್ಬೋದು. ನಾನು ಯಾವತ್ತು ಹುಡುಗಿ ಅಂತಲ್ಲ ಹುಡುಗ ಅಂತಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನನಗೆ ಆ ರೈಟ್ಸ್ ಇಲ್ಲ, ಯಾರ ಬಗ್ಗೆ ಮಾತಾಡ್ಸೋ ರೈಟ್ಸ್ ಇಲ್ಲ. ಸೊ ನಾನು ತಮಾಷೆಗೆ ಹೇಳಿರೋ ಮಾತನ್ನ ಇವರು ಇಷ್ಟು ದೃಢವಾಗಿ ನಿಂತಿದ್ದಾರೆ, ಸಾರಿ ಕೇಳಿಸ್ಲೇಬೇಕು ಅಂತ ನಾನು ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದೇ ಇಲ್ಲ. ಕಾನೂನು ಪ್ರಕಾರ ಹೋಗ್ತೀರಾ ಹೋಗಿ, ನಾನು ಹೋಗ್ತಾ ಇದ್ದೀನಿ. ಈಗ ಯಾರೋ ಅವರು ಏನೋ ಯಾವುದೋ ಸಂಘ ಅಂತ ಕಟ್ಕೊಂಡಿದಾರಲ್ಲ, ಅವ್ರ ಮ್ಯಾಮ್ ಅವರು ಮಧು ಮತ್ತೆ ಒಂದಿಬ್ರು 3 ಜನ ಅವ್ರದ್ದು ಒಂದು ನಿಮಿಷ ವಿತ್ತು ನಾನು ನೇಮೇ ಹೇಳ್ತೀನಿ. ಇವರು ಈಗ ಸರ್ ನಾನು ಏನು ತಪ್ಪು ಮಾಡಿದ್ದೀನಿ, ಹುಡುಗರ ಬಗ್ಗೆ ಕಳ್ಳನ ಮಕ್ಕಳು ಅಂತ ಹೇಳ್ದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದಾರ ನೋಡಿ, ಮಧುಸೂದನ್ ಆರ್ ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ ಇಬ್ರು ಕೂತ್ಕೊಂಡು, ನಾನು ಸ್ಟೇಷನಲ್ಲಿ ಇರ್ಬೇಕಾದ್ರೆ ನಾನು ಯಾವ್ದೋ ಬಾಸ್ ಟಿವಿಗೆ ಇವರಿಬ್ರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವ್ ಅಲ್ಲಿ ಕುತ್ಕೊಂಡು ಈ ಅಪ್ಪ ಏನ್ ಹೇಳಿದಾನೆ ಕೇಳಿಸ್ಕೊಳ್ಳಿ. ನಾನು ಹೋಗ್ತೀನಿ, ನಾನು ಹೋರಾಟಗಳು ತುಂಬಾ ಇದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನೊಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಿಂತ್ಕೊಂಡು ಸಮಯ ಬಂದಾಗ ಮಾಡ್ತೀವಿ. ಇವಳು ಐಫೋನ್ ತಗೊಂಬರಕ್ ಹೋಗ್ತಾಳ, ಐಫೋನ್ ತಗೊಂಬರಕ್ ಹೋಗ್ತೀನಾ? ಕರ್ನಾಟಕದಲ್ಲಿರುವಂತದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂತದ್ದು. ಇವರು ಬಂದು ನ್ಯಾಯ ಕೇಳಬಹುದಲ್ಲ, ನಿಂತ್ಕೊಂಡು ಮಾತಾಡಬಹುದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಐಫೋನ್ ಅಂತ ಕಲಿದ್ದೆ. ಸೊ ನಾನು ಕೂಡ ಸೋನು ಅವ್ರನ್ನ ಈಗ ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಳು ಅಂತ ಹೇಳಿ, ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಯಾವನು? ಇವನ್ಗೇನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲೇ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಯಾವನು? ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗ್ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳಿರೋ ವಿಡಿಯೋ ಮಾಡ್ಕೊಂಡಿರೋರ್ಗ್ ಬಿಟ್ಟಿದ್ದು. ನನ್ನ ಹತ್ರ ಯಾವ್ದು ನಡೆಯೋದೇ ಇಲ್ಲ. ಕಾನೂನು ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡಿಸಿದೀನಿ. ಅವ್ರ ಅಂತಲ್ಲ, ನಾನು ಆಟೋ ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಕೊಡೋ ಮರ್ಯಾದೆ, ನನ್ನ ಯಾರಾದ್ರೂ ಫ್ಯಾನ್ ಅಂತ ಮಾತಾಡಿಸಿದಾಗ ಅವ್ರನ್ನ ನಾನು ಸರ್ ಅಂತಾನೆ ಮಾತಾಡ್ಸಾಗಿರ್ಬೋದು. ನಾನು ಯಾವತ್ತು ಹುಡುಗಿ ಅಂತಲ್ಲ ಹುಡುಗ ಅಂತಲ್ಲ ಸರ್, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನನಗೆ ಆ ರೈಟ್ಸ್ ಇಲ್ಲ, ಯಾರ ಬಗ್ಗೆ ಮಾತಾಡ್ಸೋ ರೈಟ್ಸ್ ಇಲ್ಲ. ಸೊ ನಾನು ತಮಾಷೆಗೆ ಹೇಳಿರೋ ಮಾತನ್ನ ಇವರು ಇಷ್ಟು ದೃಢವಾಗಿ ನಿಂತಿದ್ದಾರೆ, ಸಾರಿ ಕೇಳಿಸ್ಲೇಬೇಕು ಅಂತ ನಾನು ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದೇ ಇಲ್ಲ. ಕಾನೂನು ಪ್ರಕಾರ ಹೋಗ್ತೀರಾ ಹೋಗಿ, ನಾನು ಹೋಗ್ತಾ ಇದ್ದೀನಿ. ಈಗ ಯಾರೋ ಅವರು ಏನೋ ಯಾವುದೋ ಸಂಘ ಅಂತ ಕಟ್ಕೊಂಡಿದಾರಲ್ಲ, ಅವ್ರ ಮ್ಯಾಮ್ ಅವರು ಮಧು ಮತ್ತೆ ಒಂದಿಬ್ರು 3 ಜನ ಅವ್ರದ್ದು ಒಂದು ನಿಮಿಷ ವಿತ್ತು ನಾನು ನೇಮೇ ಹೇಳ್ತೀನಿ. ಇವರು ಈಗ ಸರ್ ನಾನು ಏನು ತಪ್ಪು ಮಾಡಿದ್ದೀನಿ, ಹುಡುಗರ ಬಗ್ಗೆ ಕಳ್ಳನ ಮಕ್ಕಳು ಅಂತ ಹೇಳ್ದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದಾರ ನೋಡಿ, ಮಧುಸೂದನ್ ಆರ್ ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ ಇಬ್ರು ಕೂತ್ಕೊಂಡು, ನಾನು ಸ್ಟೇಷನಲ್ಲಿ ಇರ್ಬೇಕಾದ್ರೆ ನಾನು ಯಾವ್ದೋ ಬಾಸ್ ಟಿವಿಗೆ ಇವರಿಬ್ರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವ್ ಅಲ್ಲಿ ಕುತ್ಕೊಂಡು ಈ ಅಪ್ಪ ಏನ್ ಹೇಳಿದಾನೆ ಕೇಳಿಸ್ಕೊಳ್ಳಿ. ನಾನು ಹೋಗ್ತೀನಿ, ಹೋರಾಟಗಳು ತುಂಬಾ ಇದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನೊಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಿಂತ್ಕೊಂಡು ಸಮಯ ಬಂದಾಗ ಮಾಡ್ತೀವಿ. ಇವಳು ಐಫೋನ್ ತಗೊಂಬರಕ್ ಹೋಗ್ತಾಳ, ಐಫೋನ್ ತಗೊಂಬರಕ್ ಹೋಗ್ತೀನಾ? ಕರ್ನಾಟಕದಲ್ಲಿರುವಂತದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂತದ್ದು. ಇವರು ಬಂದು ನ್ಯಾಯ ಕೇಳಬಹುದಲ್ಲ, ನಿಂತ್ಕೊಂಡು ಮಾತಾಡಬಹುದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಐಫೋನ್ ಅಂತ ಕಲಿದ್ದೆ. ಸೊ ನಾನು ಕೂಡ ಸೋನು ಅವ್ರನ್ನ ಈಗ ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಳು ಅಂತ ಹೇಳಿ, ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಯಾವನು? ಇವನ್ಗೇನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲೇ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಯಾವನು? ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗ್ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳಿರೋ ವಿಡಿಯೋ ಮಾಡ್ಕೊಂಡಿರೋರ್ಗ್ ಬಿಟ್ಟಿದ್ದು. ನನ್ನ ಹತ್ರ ಯಾವ್ದು ನಡೆಯೋದೇ ಇಲ್ಲ. ಕಾನೂನು ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡಿಸಿದೀನಿ. ಅವ್ರ ಅಂತಲ್ಲ.